ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಒಬ್ಬರು. ಸದ್ಯ ನಿರಂಜನ್ ದೇಶಪಾಂಡೆ ಜೀ ಕನ್ನಡದಲ್ಲಿ ಆಂಕರಿಂಗ್ ಮಾಡಿಕೊಡುತ್ತಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ನಿರಂಜನ್ ದೇಶಪಾಂಡೆ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಸಂಭಾವನೆ ಕುರಿತಂತೆ ಮಾತನಾಡಿದ್ದಾರೆ. ಹಾಗಾದ್ರೆ ನಿರಂಜನ್ ಒಂದು ಶೋ ನಿರೂಪಣೆಗೆ ಅಥವಾ ಈವೆಂಟ್ಗಳಿಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ? 1000ದಿಂದ ಲಕ್ಷ ಗಂಟಲೆ ನೋಡಿದ್ದೇನೆ. ಈಗ ಒಂದು ಎಪಿಸೋಡ್ಗೆ ಇಷ್ಟು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಈಗ ಒಂದು ದಿನಕ್ಕೆ ಇಷ್ಟು ಹಣ ಅಂತ ಇರುತ್ತದೆ. ಒಂದು ಎಪಿಸೋಡ್ಗೆ ಇಂತಿಷ್ಟು ಹಣ ಪಡೆಯೋದು ಇದೆ. ಆದರೆ ಹೆಚ್ಚಾಗಿ ಈಗ ಒಂದು ದಿನಕ್ಕೆ ಇಷ್ಟು ಸಂಭಾವನೆ ಅನ್ನೋದು ಜಾಸ್ತಿ ಇದೆ. ಮೊದಲಿಗೆ ಹೋಲಿಸಿದರೆ ನನ್ನ ಸಂಭಾವನೆ ಈಗ ಜಾಸ್ತಿ ಆಗಿದೆ. ಹಾಗಂತ ಇದನ್ನೇ ಮೇಂಟೈನ್ ಮಾಡುತ್ತೇನೆ ಅಂತನೂ ಅಲ್ಲ ಅಂತ ನಿರೂಪಕ ನಿರಂಜನ್ ದೇಶಪಾಂಡೆ ತಿಳಿಸಿದ್ದಾರೆ. ಕೆಲವೊಂದು ಚಾನೆಲ್ಗಳಿಗೆ ಮಿತಿ ಇರುತ್ತದೆ. ಅವರ ಬಳಿ ಬಜೆಟ್ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಚಾನೆಲ್ಗೆ ಎಷ್ಟು ಸಂಭಾವನೆ ತೆಗೆದುಕೊಳ್ಳಬೇಕೋ ಅಷ್ಟೇ ಸಂಭಾವನೆಯನ್ನ ನಾನು ಪಡೆದುಕೊಳ್ಳುತ್ತೇನೆ. ಕೆಲವೊಮ್ಮೆ ಒಂದು ಈವೆಂಟ್ಗೆ 4 ಲಕ್ಷ ರು ಸಂಭಾವನೆಯನ್ನ ನಾನು ಪಡೆದುಕೊಂಡಿದ್ದೇನೆ. ಅದೇ 30,000 ರೂಗೂ ಕೂಡ ನಾನು ತೆಗೆದುಕೊಂಡಿದ್ದೇನೆ. ಹೀಗೆ ಅವರ ಮಿತಿಗಳಿಗೆ ತಕ್ಕಂತೆ ನಾನು ಚಾರ್ಜ್ ಮಾಡಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ಹೇಳಿಕೊಂಡಿದ್ದಾರೆ. ಕೆಲವೊಮ್ಮೆ ಈವೆಂಟ್ ನನಗೆ ತುಂಬಾ ಇಷ್ಟವಾಗಿ ಅಥವಾ ಯಾವುದೋ ಉತ್ತಮ ಕಾರಣಕ್ಕಾಗಿ ಅವರು ಕಾರ್ಯಕ್ರಮ ಮಾಡುತ್ತಿದ್ದರೆ ನಾನು ಉಚಿತವಾಗಿಯೂ ಕೂಡ ಅಟೆಂಡ್ ಮಾಡಿದ್ದೇನೆ. ಕೆಲವರು ಗಾಂಚಲಿ ಮಾಡಿದರೆ ನಾನು ಅದೇ ತರ ಗಾಂಚಲಿ ತೋರಿಸಿಬಿಡುತ್ತೇನೆ. ಟಿವಿ ಶೋಗಳ ಬಗ್ಗೆ ನಾನು ಮಾತನಾಡುತ್ತಿಲ್ಲ. ಕೆಲವೊಮ್ಮೆ ಅಂತಹ ಸಂದರ್ಭಗಳು ಬರುತ್ತವೆ. ಅವರೇ ಅಷ್ಟು ತಗೊಳ್ಳಲ್ಲ, ನೀವ್ಯಾಕೆ ಇಷ್ಟೊಂದು ತಗೊಳ್ತೀರಾ ಅಂತ ಕೇಳ್ತಾರೆ. ಅರೆ ನೀವು ಅವರನ್ನೇ ಕರೆದು ನೋಡಿ ಅಂತ ನಾನು ಹೇಳಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ತಿಳಿಸಿದ್ದಾರೆ. ನಾನು ಮೊದಲು ದಿನವೆಲ್ಲ ಗಂಟಲು ಹರಿದುಕೊಂಡು ಮಾತನಾಡಿದ್ರೆ ಒಂದಷ್ಟು ಹಣ ಕೊಡ್ತಾ ಇದ್ರು. ಇವತ್ತಿಗೆ ನಾನು ಒಂದು ರೀಲ್ ಮಾಡಿದ್ರೆ, ಒಂದು ಈವೆಂಟ್ ಅಟೆಂಡ್ ಮಾಡಿದ್ರೆ ನನಗೆ ದುಡ್ಡು ಕೊಡುತ್ತಾರೆ. ಇಲ್ಲೂ ನಮಗೆ ಯಾಕೆ ಹಣ ಕೊಡ್ತಾರೆ ಅಂದ್ರೆ ಈಗಲೂ ನಮ್ಮನ್ನ ನಾವು ಸಾಬೀತು ಮಾಡಿಕೊಳ್ಳಲು ಕೆಲಸ ಮಾಡುತ್ತಲೇ ಇರುತ್ತೇವೆ. ಇಲ್ಲಿ ದುಡಿಯುತ್ತಾ ಇರುವುದರಿಂದ ಅದಕ್ಕೆ ತಕ್ಕಂತಹ ಮುಖಬೆಲೆ ಸಿಗುತ್ತೆ ಎಂದು ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.